ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಾವಿಬ್ಬರು ನಮಗಿಬ್ಬರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಇವತ್ತು ಪೂಜೆ ಎಲ್ಲ ಆಗಿತ್ತು. ಫ್ರೈಡೇ ಲಾಗ್ ಇತ್ತು ಆ್ಯಕ್ಚುಲಿ. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಕೆಲಸ ಇತ್ತು ಸ್ವಲ್ಪ 3 ಡೇಸಿಂದ, ಅದಕ್ಕೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಪರ್ಸ್ನಲ್ ಕೆಲಸ ಕೂಡ ಇತ್ತು. ಒಂದು ನೆಮ್ಮದಿ ವಿಚಾರ, ಒಂದು ಖುಷಿ ವಿಚಾರ ಅಂತ ಬಂದಾಗ ಎಷ್ಟೋ ನೆಮ್ಮದಿ ಅನಿಸುತ್ತೆ. ನಮ್ಮ ಲೈಫಲ್ಲೂ ಅಷ್ಟೇ ಕೆಲವೊಂದು ಒಳ್ಳೇದು ಆಗ್ತಿದೆ ದೇವ್ರ ದಯದಿಂದ. ಲಾಸ್ಟ್ ಫ್ರೈಡೇ ಕೂಡ ಬನಶಂಕರಿಗೆ ಹೋಗಿದ್ದೆ. ಈ ಫ್ರೈಡೇನೂ ಹೋಗ್ತಾಯಿದ್ದೀನಿ. ಸ್ವಲ್ಪ ಬೇರೆ ಕೆಲಸನೂ ಇದೆ, ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗುತ್ತೆ ಅಂದ್ಬಿಟ್ಟು. ನಮ್ಮಮ್ಮ ಊರಿಂದ ಬಂದರು, ಮಕ್ಕಳು ನೋಡ್ಕೊತಾ ಇರ್ತಾರೆ ಅವರು. ನನಗೆ ಅದಕ್ಕೆ ಸ್ವಲ್ಪ ಕೆಲಸ ಇತ್ತು. ಹಸ್ಬೆಂಡು ಕೂಡ ರಜಾ ಹಾಕಿದರು, ಅವ್ರು ಬೇರೆ ಕಡೆ ಹೋಗಿದ್ದಾರೆ. ಅಲ್ಲಿಂದ ಹಾಗೆ ಬನಶಂಕರಿಗೆ ಬರ್ತೀನಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹೋದ್ನಲ್ಲ. ಹೋಗಿದ ತಕ್ಷಣ ಕೆಲಸ ಎಲ್ಲ ಮುಗಿಸ್ಕೊಂಡು 1 ಅವರ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಟೆಂಪಲ್ ಹೋದೆ. ನಮ್ಮ ಮನೆಯವರು ಮತ್ತೆ ಬೇರೆ ಕಡೆ ಕೆಲಸ ಇದೆ ಅಂತ ಹೋದರು. ಆಮೇಲೆ ಬರ್ತೀನಿ ಮನೆಗೆ ಅಂದ್ಬಿಟ್ಟು ಬನಶಂಕರಿ ಟೆಂಪಲ್ಗೆ ಬಂದೆ. ಹಾಗೇ ಸಿಕ್ಕಾಬಟ್ಟೆ ರಶ್ ಇತ್ತು, ಫ್ರೈಡೇ ಅಲ್ವಾ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಸ್ಯಾರಿನ ಹರಾಜು ಕೂಗ್ತಿರ್ತಾರೆ ಬನಶಂಕರಿ ಟೆಂಪಲಲ್ಲಿ. ಶುಕ್ರವಾರ ಮಂಗಳವಾರ ಕೂಗ್ತಾರೇನೋ ಗೊತ್ತಿಲ್ಲ. ಸುಮಾರು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ಫ್ರೈಡೇ ಸ್ಯಾರಿ ಹರಾಜು ಕೂಗ್ತಿರ್ತಾರೆ. ಒಂದು 3 ಸ್ಯಾರಿ ಕೂಡ ತೊಗೊಂಡೆ ನಾನು. ಅಲ್ಲಿಂದ ಸ್ವಲ್ಪ ತರಕಾರಿ ಹಣ್ಣು ತೊಗೊಳ್ಳೋಣ ಅಂದ್ಬಿಟ್ಟು ಔಟ್ಸೈಡ್ ಬಂದೆ. ಬನಶಂಕರಿಲಿ ಬಸ್ ಸ್ಟ್ಯಾಂಡ್ ಹತ್ರ ಮಾರ್ತಿರ್ತಾರೆ. ಔಟ್ಸೈಡ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತೊಗೊಂಡು ಮನೆಗೆ ಬಂದೆ. ಸಿಕ್ಕಾಬಟ್ಟೆ ಟಯರ್ಡ್ ಆಯಿತು. 3 ಗಂಟೆ 4 ಗಂಟೆ ಆಗಿತ್ತು ಆಲ್ರೆಡಿ. ತುಂಬ ಹೊಟ್ಟೆ ಕೂಡ ಹಸಿತಿತ್ತು. ನಮ್ಮಮ್ಮ ತರಕಾರಿ ಸಾಂಬಾರು ರೈಸ್ ಮಾಡಿಟ್ಟಿದ್ರು. ಊಟ ಮಾಡೋಣ ಫಸ್ಟು ಅಂದ್ಬಿಟ್ಟು ಊಟ ಮಾಡಿದ್ರೆ ನೆಮ್ಮದಿ ನನಗೆ. ನೀರು ಕುಡಿದ್ಬಿಟ್ಟು ಬಂದಿದ ತಕ್ಷಣ ಊಟ ತಿನ್ನೋಣ ಅಂತ ಬಂದೆ. ಮಕ್ಕಳು ಅಮ್ಮ ಅಂತ ಬಂದರು, ಅವ್ರನ್ನೂ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಊಟಕ್ಕೆ ಮಾಡೋಣ ಅಂತ ಕೂತ್ಕೊಂಡೆ. ಊಟ ಎಲ್ಲ ಆಯಿತು. ಇವಾಗ ಸ್ಯಾರಿ ತೊಗೊಂಬಂದಿದ್ದಲ್ಲ, ಅದನ್ನು ತೋರಿಸೋಣ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಸ್ಯಾರಿಗಳು. ಯಾರಾದರೂ ಬನಶಂಕರಿಗೆ ಹೋದಾಗ ಸ್ಯಾರಿ ಬೇಕು ಅಂದರೆ ಈ ಥರ ಹರಾಜು ಕೂಗ್ತಿರ್ತಾರೆ. ನಾವು ಅವ್ರು ಏನು ಹರಾಜು ಕೂಗ್ತಾರಲ್ಲ ಆ ಅಮೌಂಟಿಂದ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೂಗಬೇಕು. ಆವಾಗ ಫೈನಲ್ ಯಾರು ಕೂಗಿಲ್ಲ ಅಂದರೆ ನಮಗೆ ಕೊಡ್ತಾರೆ ಆ ಸ್ಯಾರಿನ. ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೂಗ್ಕೋಬೋದು ನಾವು. ಅವರು ಒಂದೊಂದೇ ಸ್ಯಾರಿನ ಹರಾಜು ಕೂಗ್ತಿರ್ತಾರೆ. ಈ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಕಾಟನ್ ಸ್ಯಾರಿ ಬೇಕಿತ್ತು, ಅದಕ್ಕೋಸ್ಕರ 2 ಕಾಟನ್ ಸ್ಯಾರಿ ತೊಗೊಂಡೆ. ಒಂದು ನಾರ್ಮಲ್ ಪಿಂಕ್ ಸ್ಯಾರಿ ತೊಗೊಂಡೆ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಗ್ರೀನ್ ಸ್ಯಾರಿಗೆ ಲೈಟ್ ಗ್ರೀನ್, ಏನು ಗ್ರೀನ್ ಹೇಳ್ತಾರೆ, ಪಿಕಾಕ್ ಗ್ರೀನ್ ಅಂತ ಹೇಳ್ಬೋದೇನೋ. ಆ ಕಲರ್ ಸ್ಮಾಲ್ ಬಾರ್ಡ್ರ್ ಇದೆಯಲ್ಲ, ಸಖತ್ ಇಷ್ಟ ಆಯಿತು ನನಗೆ. ಇದೊಂದು ನೋಡಿ, ಪಿಂಕ್ ಕಲರ್ ಸ್ಯಾರಿಗೆ ಬಾರ್ಡ್ರ್ ಬಂದು ಗ್ರೀನ್ ಕಲರ್ ಬಂದಿದೆ, ಅದು ತುಂಬ ಚೆನ್ನಾಗಿತ್ತು. ಇನ್ನೊಂದು ಗ್ರೀನು ಪಿಂಕ್ ಕಾಂಬಿನೇಷನ್ನೇ, ಅದೊಂದು ತೊಗೊಂಡೆ. ಇದೊಂದು ಗ್ರೀನು ಒಂದು ಪಿಂಕ್ ಸ್ಯಾರಿ ತೊಗೊಂಡೆ. ನಿಮಗೆ ಯಾವ ಸ್ಯಾರಿ ಕಲರ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಅಷ್ಟೇ ಸಿಕ್ಕಾಬಟ್ಟೆ ಇಷ್ಟ ಸ್ಯಾರಿ ಅಂದರೆ. ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಕಾಟನ್ ಸ್ಯಾರಿ ಹಾಕ್ಕೊಳ್ಳೋಣ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತಿರ್ತೀವಲ್ಲ ಅವಾಗ ಅಂದ್ಬಿಟ್ಟು ಕಾಟನ್ ಸ್ಯಾರಿ ತೊಗೊಂಡು ಬಂದಿದ್ದೆ. ಅದೆಲ್ಲ ಆಯಿತು. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಚೆ ಹೋಗ್ತಾಯಿದ್ದೀವಿ. ಏನಪ್ಪ ಅಂದರೆ ನಮ್ಮ ಅಕ್ಕನ ಮಗನಿಗೆ ಕಾಲು ಏಟು ಮಾಡ್ಕೊಂಡಿದ್ದ, 15 ಡೇಸ್ ಆಗಿತ್ತು. ಅದಕ್ಕೆ ಇಲ್ಲೇ ನಿಯರ್ ಅಲ್ವಾ, ಎಂಟ್ಕೆನಹಳ್ಳಿಗೆ ಹೋಗಿ ಕಟ್ ಹಾಕಿಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸಂಜೆ ಮೇಲೆ ನಮ್ಮ ಮನೆಯವ್ರು ಬಂದರು, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರು. ನಾನು ಹೋಗೋಣ ಬಾ ಅಂತ ಕರೆದ್ರಲ್ಲ, ಅದಕ್ಕೆ ನಿಯರ್ ಅಲ್ವಾ, ಸ್ವಲ್ಪ ಮಕ್ಕಳು ಮನೇಲಿ ಇರೋದಿಲ್ಲ, ನಾವೆಲ್ಲಾದರೂ ಹೊರಗೆ ಹೋದ್ರೆ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ನೋಡ್ತಿರ್ಬೋದು, ಸೋಲೂರು ಹತ್ರ ಅಲ್ಲ ಇದು, ನಿಯರ್ ನಿಮಗೆ ನೆಲಮಂಗಲ ಬಿಟ್ಟರೆ ನೆಕ್ಸ್ಟ್ ಸ್ಟಾಪೇನೆ ಎಂಟ್ಕೆನಹಳ್ಳಿ. ಈ ಥರ 6 o'clock ಆದಮೇಲೆ ಹಾಕಲ್ಲ ಅಂತ ಹೇಳಿದ್ರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರ ಹತ್ರ, ಹಾಕಿ ದೂರದಿಂದ ಬಂದಿದ್ದೀವಿ ಅಂತ ಹೇಳಿದ್ವಿ. ಪಾಪ ಹಾಕಿದ್ರು, ತುಂಬ ಚೆನ್ನಾಗಿ ಹಾಕಿದ್ರು. ಯಾರೋ ಇನ್ನೊಬ್ಬರು ಕೂಡ ಬಂದಿದ್ದರು, ಕೈ ಏಟು ಮಾಡ್ಕೊಂಡೆ. ತುಂಬ ಅಳ್ತಾಯಿದ್ರು ಬರೋನಾಗ. ಅವರು ಹೋಗೋನಾಗ ಚೆನ್ನಾಗೇ ಹೋದರು. ನಮ್ಮ ದರ್ಶಿಗೂ ನೋಡಿ ಕಾಲು ಈ ಥರ ಮಲಗಿಸ್ಕೊಂಡು ಆಸ್ಪತ್ರೆಗೆ ತೋರಿಸಿದ್ವಿ. 15 ಡೇಸಿಂದ ಹುಷಾರಾಗಿರಲಿಲ್ಲ. ಸರಿ ಒಂದ್ಸಲ ಕಟ್ ಹಾಕ್ಸೋಣ ಅಂದ್ಬಿಟ್ಟು ಅವ್ರ ಹತ್ರ ಕರ್ಕೊಂಡೋದ್ವಿ. 1 ವೀಕ್ ಟೈಮ್ ಕೊಟ್ಟಿದ್ದಾರೆ, ಇಲ್ಲ ಅಂದರೆ ಅದಾದಮೇಲೆ ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ಸ್ಕ್ಯಾನಿಂಗ್ ಮಾಡಿಸಿದ್ದನ್ನು ಕೂಡ ನಾವು ತೋರಿಸಿದ್ವಿ ಅವ್ರಿಗೆ, ಎಕ್ಸ್ರೇ ಮಾಡಿಸಿದ್ದು.
ಅದನ್ನ ನೋಡ್ಬಿಟ್ಟೆ ನಿಮಗೆ ಏನಾಗಿದೆ ಏನು ಟ್ರೀಟ್ಮೆಂಟ್ ಅಂದ್ಬಿಟ್ಟು ಹೇಳ್ತಾರೆ ನೋಡಿ. ಜಾಸ್ತಿ ಏಟಾಗಿರಲಿಲ್ಲ, ನಮಗೂ ಕೂಡ ಭಯ ಆಗಿತ್ತು ಅವರು ಬಿದ್ದು ಏಟು ಮಾಡ್ಕೊಂಡಿರೋದು. ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಬಂದಿದ್ವಲ್ಲ, ಅದಕ್ಕೆ ಕಟ್ ಹಾಕ್ಸ್ಬಿಡೋಣ ಒಂದ್ಸಲ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಹುಷಾರಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಕರ್ಕೊಂಡೋಗಿದ್ವಿ. ನಿಮಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಯಾರಾದರೂ ಬಿದ್ದು ಏಟು ಮಾಡ್ಕೊಂಡಿದ್ರೆ ತುಂಬ ಆಸ್ಪತ್ರೆಗೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ಹೋಗ್ಬೋದು ನೀವು. ಎಂಟ್ಕೆನಹಳ್ಳಿ ಅಂತ ಫೇಮಸ್, ತುಂಬ ವರ್ಷದಿಂದ ಎಲ್ರಿಗೂ ಗೊತ್ತಿದೆ. ಯಾರಾದರೂ ಗೊತ್ತಿಲ್ಲ ಅಂದರೆ ಕೈ ಉಳುಕಿದ್ರೆ, ಕಾಲು ಉಳುಕಿದ್ರೆ ಅಥವಾ ಮುರ್ಕೊಂಡಿದ್ರು ಕೂಡ ಕಟ್ ಹಾಕ್ತಾರೆ. ತುಂಬ ಏನು ಚಾರ್ಜ್ ಮಾಡಲ್ಲ. ನಮಗೆ 300 ತೊಗೊಂಡ್ರು ಅಷ್ಟೇ. ಇನ್ನೊಬ್ರು ಕೈ ಹೆಟ್ ಮಾಡ್ಕೊಂಬಂದಿದ್ರು, ಅವರಿಗೂ 300 ತೊಗೊಂಡಿದ್ದು. ರೀಸನಬಲ್ ಪ್ರೈಸ್ ಅನ್ನಿಸ್ತು. ಸ್ವಲ್ಪ ಆರಾಮ್ ಅನಿಸುತ್ತೆ. ಅವರು ಕಟ್ ಹಾಕ್ಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡ್ತಾರಲ್ಲ, ಅದೊಂಚೂರು ನೋವಾಗುತ್ತೆ, ಬಟ್ ಸ್ವಲ್ಪ ತಡ್ಕೊಂಡ್ರೆ ಹುಷಾರಾಗುತ್ತೆ. ನೋಡಿ ಈ ಥರ ಹಾಕ್ತಾಯಿದ್ದಾರೆ. ಹೆಂಗೆ ಬಿದ್ದೆ, ಏನಾಯಿತು ಎಲ್ಲ ಕೇಳ್ಕೊಂಡು ಅದಕ್ಕೆ ಯಾವ ಥರ ನಾಟಿ ವೈದ್ಯ ಮಾಡಬೇಕು ಅದನ್ನು ಮಾಡ್ತಾರೆ. ತುಂಬ ರೀಸನಬಲ್ ಪ್ರೈಸ್ ಅನ್ನಿಸ್ತು. ನೋಡಿ ಅವ್ರ ಅಡ್ರೆಸ್ ಕೂಡ ಹಾಕಿದ್ದೀನಿ, ಬಟ್ಟಾರಳ್ಳಿ ನಾಟಿ ವೈದ್ಯ ಅಂತ, ಮೂಳೆ ಚಿಕಿತ್ಸೆ ಕೇಂದ್ರ. ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹಸ್ಬೆಂಡ್ಗೆ ಹೇಳಿದೆ. ತುಂಬ ತಲೆ ನೋವ್ತಿತ್ತು ಕೂಡ, ಔಟ್ಸೈಡ್ ಎಲ್ಲ ಬೆಳಗ್ಗೆಯಿಂದ ಹೋಗಿ ಬಂದಿದ್ವಲ್ಲ. ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಹಾಗೆ ರಿಟರ್ನ್ ಬಂದುಬಿಟ್ಟೆ, ಮತ್ತೆ ಕಟ್ಟಾಕಿಸ್ಕೊಂಬರೋಣ ಅಂತ. ಮಕ್ಕಳನ್ನು ಕರ್ಕೊಂಡು ಬಂದಿದ್ವಿ. ಅವರು ಬೆಳಗ್ಗೆಯಿಂದ ನಾವು ಆಚೆ ಹೋಗಿದ್ವಲ್ಲ, ನಮ್ಮ ಅಮ್ಮನ ಜೊತೆ ಇದ್ರಲ್ಲ, ಅವರಿಗೂ ಸ್ವಲ್ಪ ಆಚೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಜೊತೇಲಿ ಹಾಗೆ ಕರ್ಕೊಂಬಂದಿದ್ವಿ. ಜ್ಯೂಸ್ ಕುಡಿತಾ ಇದ್ದಾರೆ ಅವರು. ನಾವು ಪಾನಿಪುರಿ ತೊಗೊಂಡಿದ್ವಿ. ತುಂಬ ದಿವಸ ಆಗಿತ್ತು. ನಾವಿರೋ ಏರಿಯಾದಲ್ಲಿ ಪಾನಿಪುರಿ, ಗೋಬಿ ಎಲ್ಲ ಜಾಸ್ತಿ ಸಿಗಲ್ಲ. ಯಾವತ್ತಾದರೂ ಈ ಥರ ಆಚೆ ಬಂದಾಗ ತಿನ್ಕೊತೀವಿ. ಕಾಫಿ ಕೂಡ ಬಂತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಕಾಫಿ ಇಷ್ಟನ ಕಮೆಂಟ್ ಮೂಲಕ ತಿಳಿಸಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಲಾಗ್ ಇಷ್ಟ ಆಗಿರೋ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.